ನಮಸ್ತೆ. 23/3/2024 ಶನಿವಾರ ದಿನ, ಶುಕ್ಲ ಪಕ್ಷ. ಇವತ್ತು ದಿನ ಉತ್ತಮವಾಗಿಲ್ಲ. ಧನಹಾನಿ ಇಂತಿದೆ. ಇವತ್ತು ತ್ರಯೋದಶಿ ತಿಥಿ ಬೆಳಗ್ಗೆ 7:15:46 ಆನಂತರ ಚತುರ್ದಶಿ ಸ್ಟಾರ್ಟ್. ಇವತ್ತಿನ ನಕ್ಷತ್ರ ಪುಬ್ಬ, ಫುಲ್ ಡೇ, ದಿನ ಪೂರ್ತಿ ಪುಬ್ಬ ನಕ್ಷತ್ರ. ಆದ್ದರಿಂದ ಇವತ್ತು ಸಿಂಗಲ್ ನಕ್ಷತ್ರ, ಒಂದೇ ನಕ್ಷತ್ರವಿದೆ. ಸೋಮವಾರ ಅಂದರೆ ಮಾರ್ಚ್ 25 ಪೌರ್ಣಮಿ ತಿಥಿ ಬರುತ್ತದೆ. ಈ ದಿನದಲ್ಲಿ 10:23 ಪ್ರಾರಂಭವಾಗುವ ಗ್ರಹಣ ಮಧ್ಯಾಹ್ನ 3:02 ಮುಗಿಯುತ್ತದೆ. ಈ ಗ್ರಹಣ ನಮ್ಮ ದೇಶದಲ್ಲಿ, ಭಾರತದಲ್ಲಿ ಕಾಣುವಂತಿಲ್ಲ. ಇದರಿಂದಾಗಿ ದೋಷವಿಲ್ಲ. ತಿರುಗಿ ಇವತ್ತಿನ ವಿಶೇಷಕ್ಕೆ ಬರೋಣ. ಸೂರ್ಯೋದಯ 6:22, ಸೂರ್ಯ ಅಸ್ತಮನ 6:31. ಈ ರೀತಿಯಾದ ಇವತ್ತಿನ ದಿನದಲ್ಲಿ, ಇವತ್ತಿನ ದಿನ ಪೂರ್ತಿ ಒಂದೇ ರಾಶಿ, ಸಿಂಹರಾಶಿ. ಬೆಳಗ್ಗೆ 6:22ರಿಂದ 11:14 ಪುಬ್ಬ ನಕ್ಷತ್ರದ 1ನೇ ಪಾದ. ಆನಂತರ ಸಂಜೆ 6:01 2ನೇ ಪಾದ ಪುಬ್ಬ ನಕ್ಷತ್ರ. ಆನಂತರ ರಾತ್ರಿ 12:47 ಪುಬ್ಬ ನಕ್ಷತ್ರ 3ನೇ ಪಾದ. ಆನಂತರ ಅಂದರೆ ರಾತ್ರಿ 12 ಮೇಲೆ 12:47 ಮೇಲೆ ಪುಬ್ಬ ನಕ್ಷತ್ರ 4ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಈ ಪುಬ್ಬ ನಕ್ಷತ್ರವಿದೆ. ಅಂದರೆ ನಾಳೆ ಅಂತಂದರೆ 24ನೇ ತಾರೀಕು. 24ನೇ ತಾರೀಕು ಬೆಳಗ್ಗೆ 9:55 ಚತುರ್ದಶಿ ಪ್ರಾರಂಭ. ಪುಬ್ಬ ನಕ್ಷತ್ರ ಬೆಳಗ್ಗೆ 7:33 ಆನಂತರ ಉತ್ತರ. ಇದು 24ನೇ ತಾರೀಕಿಗೆ. ಮತ್ತೆ ನಾವು ಇವತ್ತಿನ ವಿಷಯಕ್ಕೆ ಬರೋಣ. 23ನೇ ತಾರೀಕಿಗೆ. ಇವತ್ತು 100% ಕೆಟ್ಟೋದು ಒಳ್ಳೆಯದು ಅಂತ ಎಲ್ಲವನ್ನು ನೋಡೋಣ. ಫಸ್ಟ್ 100% ಒಳ್ಳೆಯ ಸಮಯವನ್ನು ನೋಡೋಣ. ನಾವು ಹೇಳಿದ್ವಿ ಇವತ್ತಿನ ದಿನ ಪ್ರಕಾರ ಶುಭಕರವಾಗಿಲ್ಲ, ಧನಹಾನಿ ಅಂತ ಬರುತ್ತದೆ. ಹಣಕಾಸಿನ ವ್ಯವಹಾರಕ್ಕೆ ಉತ್ತಮ ಸಮಯವಲ್ಲ. ಬೇರೆ ಕೆಲವು ಕೆಲಸಗಳೆಲ್ಲ ಮಾಡ್ಬೋದು. ಇದರಲ್ಲಿ 100% ಒಳ್ಳೆಯ ಟೈಮನ್ನು ಫಸ್ಟ್ ನೋಡ್ತೀವಿ ಅಂತಂದರೆ ಇದರಲ್ಲಿ ಯಾವ ಕಾರ್ಯಗಳಾದರೂ ಪ್ರಾರಂಭ ಮಾಡ್ಬೋದು. ಆದರೆ ಇವತ್ತಿನ ದಿನಕ್ಕೆ ಹಣಕಾಸಿನ ತೊಂದರೆ ಇರೋದರಿಂದ ಹಣಕಾಸಿನ ವ್ಯವಹಾರಕ್ಕೆ ಈ ದಿನ ಉತ್ತಮವಲ್ಲ. ಬೇರೆ ಬೇರೆ ಒಳ್ಳೆಯ ಕಾರ್ಯಗಳನ್ನು ಖಂಡಿತ ಮಾಡ್ಬೋದು. ಬೆಳಗ್ಗೆ 8:01 9:22 ಶುಭವಾಗಿದೆ. 10:57 ಮಧ್ಯಾಹ್ನ 1:28 ಶುಭವಾಗಿದೆ. ಮಧ್ಯಾಹ್ನ 3:30 3:45 ಶುಭವಾಗಿದೆ. ಸಂಜೆ 5:51 ರಾತ್ರಿ 1:53 ಶುಭವಾಗಿದೆ. ಲೇಟ್ ನೈಟ್ ಅಂತಂದರೆ 3:25 ಬೆಳಗ್ಗೆವರೆಗೂ ಶುಭವಾಗಿದೆ. ಈಗ ನಾವು ನೋಡುವಂಥದ್ದು ಅಶುಭ ಸಮಯಗಳು. ಬೆಳಗ್ಗೆ ಅಂದರೆ ಸೂರ್ಯೋದಯದಿಂದ ಮಕರ ರಾಶಿಯವರೆಗೆ ಚಂದ್ರಾಷ್ಟಮವಿದೆ, ಅಂದರೆ ದೋಷವಿದೆ. 6:22 7:10 ದುರ್ಮುಹೂರ್ತವಿದೆ. ಇದು ಜನರಲ್ ಆಗಿ ಎಲ್ಲರಿಗೂ. ಮಕರ ರಾಶಿ ಚಂದ್ರಾಷ್ಟಮ ಅಂತಂದರೆ ಅಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3 ನಕ್ಷತ್ರಗಳು. ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದಗಳು. ಶ್ರವಣ ನಕ್ಷತ್ರದ ಒಟ್ಟು 4 ಪಾದಗಳು. ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದಗಳಿಗೆ ದೋಷವಿದೆ. ನಾವು ಹೇಳಿದಂತೆ ಇದು ಮಕರ ರಾಶಿಯವರಿಗೆ ದಿನ ಪೂರ್ತಿ. ಅದೇ ಸಮಯದಲ್ಲಿ ಜನರಲ್ ಆಗಿ ಬೇರೆಯವ್ರಿಗೆಲ್ಲ 6:22 7:10 ದುರ್ಮುಹೂರ್ತ. ಅದೇ ಥರನೇ 7:10 7:59 ಕೂಡ ದುರ್ಮುಹೂರ್ತವಿದೆ. ನೆಕ್ಸ್ಟ್ ಟೈಮ್ 9:24 10:55 ರಾಹುಕಾಲ. ಶುಭವಲ್ಲ, ಅಶುಭ, ಕೆಟ್ಟದು. ಮಧ್ಯಾಹ್ನ 1:30 3:18 ನಕ್ಷತ್ರ ವಿಷಘಟಿಕಾ ಕಾಲ. ಇದು ಅಶುಭವನ್ನೇ ಕೊಡುತ್ತದೆ. ಮತ್ತೊಂದು ಸಮಯ ಅಂತಂದರೆ 1:57 ಮಧ್ಯಾಹ್ನದಿಂದ 3:28 ಯಮಕಂಡ ಕಾಲವಿದೆ. ಮತ್ತೊಂದು ಸಮಯ ಮಧ್ಯಾಹ್ನ 3:47 5:49
ಇದು ಮೃತ್ಯು, ಮರಣಕಾಲ ಸಮಯ. ರಾತ್ರಿ 1:55ರಿಂದ 3:23ವರೆಗೂ ವಿಷಕಾಲವಿದೆ. ಇದೆಲ್ಲ ಅಶುಭ ಸಮಯಗಳು, ಆದ್ದರಿಂದ ಗಮನ ಕೊಡಿ. ಇವತ್ತು ಯಾವ ನಕ್ಷತ್ರ ರಾಶಿಗೆ ಚೆನ್ನಾಗಿದೆ ಅಂತ ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿ. ಇವತ್ತು ದಿನ ಪೂರ್ತಿ ಸಂಪತ್ತಿದೆ, ಸ್ವಲ್ಪ ಕಾರ್ಯ ವಿಘ್ನಗಳಿದೆ, ಎಚ್ಚರ. ಭರಣಿ ನಕ್ಷತ್ರ ಮೇಷರಾಶಿ, ಜನ್ಮತಾರೆ, ಕಾರ್ಯ ವಿಘ್ನ ಶುಭವಾಗಿಲ್ಲ. ಕೃತಿಕಾ ನಕ್ಷತ್ರ ಮೇಷರಾಶಿ, ಪರಮ ಮಿತ್ರಧಾರೆಯಾಗಿ ಅಲ್ಪ ಸ್ವಲ್ಪ ಕಾರ್ಯ ವಿಘ್ನಗಳಿದೆ, ವಿನಾಯಕರನ್ನ ಪೂಜೆ ಮಾಡಿಕೊಳ್ಳಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಪರಮ ಮಿತ್ರಧಾರೆಯಾಗಿ ಚೆನ್ನಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಮಿತ್ರಧಾರೆ ಇದೆ, ಪರವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಖಂಡಿತ ಶುಭವಲ್ಲ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್ ಉಂಟು, ಆದರೂ ಎಂದಿನಂತೆ ಬರುವ ಲಾಭಕ್ಕೂ ತೊಂದರೆ ಇಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಅನುಕೂಲ, ದ್ರವ್ಯ ಲಾಭವೆಲ್ಲ ಉಂಟು. ಪುನರ್ವಸು ನಕ್ಷತ್ರ, ಇದರಲ್ಲಿ ಪುನರ್ವಸಲ್ಲಿ ಮಿಥುನ ಕರ್ಕಾಟಕ ಅಂತ ಬರುತ್ತದೆ. ಮಿಥುನ ರಾಶಿಯನ್ನು ನೋಡುತ್ತೀವಿ, ಖಂಡಿತವಾಗಿ ಅನುಕೂಲಕರವಾಗಿ ಕಾಣಿಸಲಿಲ್ಲ. ಆದರೆ ಎಂದಿನಂತೆ ಬರುವ ರೆಗ್ಯುಲರ್ ಆಗಿ ಬರುವ ವಿಷಯಗಳಿಗೂ ತೊಂದರೆ ಇಲ್ಲ. ನಂತರ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಪ್ರತ್ಯೇಕ್ತಾರೆ, ಧನಹಾನಿ, ಹಂಗಾಗಿ ಶುಭವಾಗಿಲ್ಲ, ಅಶುಭ ದಿನವಿದು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮ ಉಂಟು, ಅಂದರೆ ಆರೋಗ್ಯದಲ್ಲಿ ಚೇತರಿಸ್ಕೊಳ್ತೀರಾ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ವಿಪತ್ತು, ಧನಹಾನಿ, ಹಂಗಾಗಿ ಕೆಟ್ಟ ದಿನ. ಹಣಕಾಸು ವಿಷಯದಲ್ಲಿ ಎಚ್ಚರ, ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮಖ ನಕ್ಷತ್ರ ಸಿಂಹರಾಶಿ, ಸಂಪತ್ತಿದೆ, ಶರೀರ ಸುಖವು ಕೂಡಿ ಬರುತ್ತದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಅಷ್ಟೊಂದು ಒಳ್ಳೆಯ ಸಮಯವಲ್ಲ. ಚಿಕ್ಕ ಚಿಕ್ಕ ಪರಿಹಾರಗಳು ಮಾಡಿಕೊಳ್ಳಿ, ದೇವತಾ ಪೂಜೆ ಮಾಡಿಕೊಳ್ಳಿ. ಉತ್ತರ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಮಿತ್ರರಿಂದ ಸಹಾಯ, ಅಭಿವೃದ್ಧಿ ಉಂಟು, ಶರೀರ ಸುಖವು ಚೇತರಿಸ್ಕೊಳ್ತೀರಾ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರಧಾರೆಯಾಗಿ ಅಲ್ಪ ಸ್ವಲ್ಪ ವ್ಯಯಗಳು ಉಂಟು, ವ್ಯಯನ ಕಂಟ್ರೋಲ್ ಮಾಡಿಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ ಇದೆ, ವ್ಯಯಗಳು ಇಲ್ಲದೆ ನೋಡಿಕೊಳ್ಳಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್, ಧನವ್ಯಯವೆಲ್ಲ ಉಂಟು. ಚಿತ್ತಾ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಟೆನ್ಷನ್ ಇದೆ, ಆದ್ದರಿಂದ ಎಚ್ಚರ. ಸ್ವಾತಿ ನಕ್ಷತ್ರ ತುಲಾರಾಶಿ, ಸಾಧಕ ಧಾರೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ವಿಶಾಖ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಶುಭವಾಗಿಲ್ಲ, ಅಶುಭ ದಿನವಿದು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಪ್ರತ್ಯೇಕ್ತಾರೆ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯೇನೋ ಅದು ಸಪರೇಟ್ ಬರುತ್ತದೆ, ಆದರೆ ನೀವಾಗಿ ಇವತ್ತು ಮಾಡುವ ಕಾರ್ಯಗಳಲ್ಲಿ ಅಷ್ಟು ಜಯವಿಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮವು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಏಟು ಗಾಯಗಳು, ಜಾರುವ ದಿನವಿದೆ, ಎಚ್ಚರ. ಮೂಲ ನಕ್ಷತ್ರ ಧನುಸು ರಾಶಿ, ಸಂಪತ್ತಿದೆ, ಕಾರ್ಯ ತಡೆಯೂ ಉಂಟು, ಹಣಕಾಸು ಬರುತ್ತದೆ ಏನೋ, ಆದರೂ ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ತಡೆ ಬರುತ್ತದೆ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆ ಇದು, ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ, ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಪರಮ ಮಿತ್ರಧಾರೆಯಾಗಿ ಒಳ್ಳೆಯ ದಿನವಾಗಿದೆ, ಪರವಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರಧಾರೆಯಾಗಿ ಖಂಡಿತವಾಗಿ ಶುಭಕರವಾಗಿದೆ, ಆದರೆ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆ, ಡೈಲಿ ಔಷಧಿ ತಗೊಳ್ಳೋವರು ಕರೆಕ್ಟಾಗಿ ತಗೊಳ್ಳಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಇದೆ, ರೋಗವೃದ್ಧಿಯೂ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಟೆನ್ಷನ್ ಇದೆ, ಆದ್ದರಿಂದ ಇವತ್ತು ಸ್ವಲ್ಪ ಗಮನ. ತೀರ್ಮಾನ ತಗೊಳ್ಳೋದರಲ್ಲಿ ಹೆಚ್ಚು ಕಮ್ಮಿ ತೊಂದರೆ ಆಗಬಹುದು, ಸರಿಯಾಗಿ ಆಲೋಚನೆ ಮಾಡಿ ತಗೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಅನುಕೂಲದ ದಿನವಿದು, ಸುಖವಾಗಿರುತ್ತೀರಾ, ಒಳ್ಳೆಯ ದಿನವಿದು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಖಂಡಿತ ಶುಭಕರವಾಗಿಲ್ಲ, ನಾವು ಮಾಡುವಂಥ ಕಾರ್ಯಗಳು ಉಲ್ಟಾ ಆಗುತ್ತದೆ. ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಪ್ರತ್ಯೇಕ್ತಾರೆ, ಅಂದರೆ ನಮಗೆ ಅನುಕೂಲಕರವಾಗಿ ಇವತ್ತಿಲ್ಲ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಕ್ಷೇಮವು, ಶತ್ರುನಾಶವು ಉಂಟು, ಹಂಗಾಗಿ ಶುಭ ದಿನವಾಗಿದೆ. ರೇವತಿ ನಕ್ಷತ್ರ ಮೀನರಾಶಿ, ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ, ಆದರೂ ಶತ್ರು ಕಾಟವಿರಲ್ಲ. ನೋಡಿ ನಿಮ್ಮ ಕಾರ್ಯ